ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಾವು ಸಾಕಷ್ಟು ಬಾರಿ ಒಂದು ವಿಶೇಷ ದುವಾ ಅಥವಾ ನಮಾಜ್ಗಾಗಿ ಹುಡುಕುತ್ತೇವೆ. ಯಾವ ರೀತಿಯ ದುವಾ ಅಥವಾ ನಮಾಜ್ ಎಂದರೆ, ಅದನ್ನು ಓದಿದ ನಂತರ ನಾವು ಕೇಳಿದ್ದ ದುವಾಗಳು, ಬೇಡಿಕೆಗಳು ತಕ್ಷಣ ಸ್ವೀಕರಿಸಲಾಗಬೇಕು. ನಾವು ಬಯಸಿದ್ದು ನಮಗೆ ತಕ್ಷಣ ಸಿಗಬೇಕು. ಅದರಿಂದ ನಮ್ಮ ಭೌತಿಕ ಜೀವನವು ಅತ್ಯುತ್ತಮವಾಗಬೇಕು ಹಾಗೂ ಪರಲೋಕದಲ್ಲಿ ನಮಗೆ ಅತ್ಯುತ್ತಮವಾದ ಪ್ರತಿಫಲವೂ ಸಿಗಬೇಕು. ಇಂತಹ ಒಂದು ವಿಶೇಷ ದುವಾ ಅಥವಾ ನಮಾಜ್ ನಾವು ಹುಡುಕುತ್ತೇವೆ. ಆದರೆ ವೀಕ್ಷಕರೇ, ಕೆಲವು ಸಂಕಟಗಳ ಉಪಾಯ ನಮ್ಮ ಮುಂದೆ ಇದ್ದರೂ ಅದರ ಕಡೆ ನಮ್ಮ ಗಮನ ಹೋಗುವುದಿಲ್ಲ ಹಾಗೂ ನಾವು ಬೇರೆ ವಸ್ತುಗಳಲ್ಲಿ ಆ ಉಪಾಯವನ್ನು ಹುಡುಕುತ್ತೇವೆ. ಇದೇ ರೀತಿ ವೀಕ್ಷಕರೇ, ನಮ್ಮ ಮನೆಯಲ್ಲಿರುವ ಕುರ್ಆನ್ನಲ್ಲಿ ಸಾಕಷ್ಟು ಪ್ರತಿಯೊಂದು ಕುರಾನಿನಲ್ಲಿ ಮೊದಲ ಪೇಜಿನಲ್ಲಿ ರಟ್ನೊಂದಿಗೆ ಅಂಟಿರುವ ಪೇಜಿನಲ್ಲಿ ಅಲ್ಲಾಹನ 99 ಹೆಸರುಗಳನ್ನು ಬರೆದಿರಲಾಗುತ್ತದೆ. ನಾವು ಪ್ರತಿ ಬಾರಿ ಕುರ್ಆನ್ ಓದುವಾಗ ಅದರ ಕಡೆ ಗಮನವಹಿಸುವುದಿಲ್ಲ. ನಿಮಗೆ ತಿಳಿದಿದೆಯಾ, ಈ 99 ಅಲ್ಲಾಹನ ಹೆಸರುಗಳ ಪ್ರತಿದಿನ ಓದುವ ಪ್ರತಿಫಲವೇನು? ಇದನ್ನು ಓದಿ ದುವಾ ಮಾಡಿದರೆ ಏನಾಗುತ್ತದೆ? ಇದನ್ನು ಕಂಠಪಾಠ ಮಾಡಿಕೊಂಡರೆ ಎಷ್ಟು ಮತ್ತು ಯಾವ ರೀತಿಯ ಪುಣ್ಯ ಸಿಗುತ್ತದೆ? ಹಾಗೂ ಅಲ್ಲಾಹನ ಈ 99 ಹೆಸರುಗಳ ಅರ್ಥವೇನು? ಬನ್ನಿ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಈ ಎಲ್ಲ ಮಾತುಗಳನ್ನು ಇನ್ಶಾಅಲ್ಲಾ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಕುರ್ಆನಿನಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ವಲಿಲ್ಲಾಹಿಲ್ ಅಸ್ಮಾಉಲ್ ಹುಸ್ನಾ ಫದ್ಉ ಬಿಹಾ. ಎಲ್ಲವಕ್ಕಿಂತ ಸುಂದರ ಮತ್ತು ಉತ್ತಮ ಹೆಸರುಗಳು ಅಲ್ಲಾಹನದೇ, ಸೊ ನೀವು ಅಲ್ಲಾಹನಿಗೆ ಆ ಹೆಸರುಗಳನ್ನೇ ಬಳಸಿಕೊಂಡು ಕರೆಯಿರಿ. ಅಸ್ಮಾಯ್ ಹುಸ್ನಾ ಎಂದರೆ ವೀಕ್ಷಕರೇ, ಸೌಂದರ್ಯ, ಮಹಿಮೆ, ಪರಿಪೂರ್ಣ ಮತ್ತು ಶ್ರೇಷ್ಠ ಗುಣಗಳನ್ನು ಹೊಂದಿರುವ ಹೆಸರುಗಳು. ಈ ಹೆಸರುಗಳಲ್ಲಿ ಅಲ್ಲಾಹನ ಮಹಿಮೆ, ಗುಣಗಳು, ಶಕ್ತಿ, ಕರುಣೆ ಎಲ್ಲವೂ ಸ್ಪಷ್ಟವಾಗಿರುತ್ತದೆ. ಹದೀಸಿನಲ್ಲಿ ನಮ್ಮ ಪ್ರಿಯಪಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ, ಅಲ್ಲಾಹನ 99 ಅತ್ಯುತ್ತಮ ಹೆಸರುಗಳುಂಟು. ಯಾರು ಇವುಗಳನ್ನು ಕಂಠಪಾಠ ಮಾಡಿಕೊಳ್ಳುತ್ತಾರೋ ಅವನು ಸ್ವರ್ಗ ಸೇರುತ್ತಾನೆ. ಹಾಗೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳಿದ್ದಾನೆ, ಫದ್ಉ ಬಿಹಾ, ಈ ಹೆಸರುಗಳಿಂದ ಅವನನ್ನು ಕರೆಯಿರಿ. ದುವಾ, ಬೇಡಿಕೆ, ಆರಾಧನೆ, ಸಹಾಯ ಕೇಳುವುದರಲ್ಲಿ ಈ ಹೆಸರುಗಳನ್ನೇ ಬಳಸಿಕೊಂಡು ನಾವು ಅಲ್ಲಾಹನಿಗೆ ಕರೆಯಬೇಕು. ಉದಾಹರಣೆಗೆ, ಕರುಣೆ ಕೇಳುವಾಗ ಯಾ ರಹ್ಮಾನ್, ಜೀವನೋಪಾಯ ಕೇಳುವಾಗ ಯಾ ರಜ್ಜಾಕ್. ಈ ರೀತಿ ಈ ಹೆಸರುಗಳ ಅರ್ಥವನ್ನು ತಿಳಿದುಕೊಂಡು ಆ ಅರ್ಥವನ್ನು ಗಮನದಲ್ಲಿಟ್ಟು ಅಲ್ಲಾಹ್ ಸುಬ್ಹಾನಹು ವ ತಆಲನನ್ನು ನಾವು ಕರೆಯಬೇಕು ವೀಕ್ಷಕರೇ. ಹಾಗೂ ಈ ಹೆಸರುಗಳನ್ನು, ಸಂಪೂರ್ಣ ಹೆಸರುಗಳನ್ನು, ಈ 99 ಹೆಸರುಗಳನ್ನು ಸಹ ಓದಿ ನಂತರ ನಾವು ದುವಾ ಮಾಡಿದರೆ ನಮ್ಮ ದುವಾ, ನಮ್ಮ ಬೇಡಿಕೆ ಖಂಡಿತವಾಗಿ ಸ್ವೀಕರಿಸಲಾಗುತ್ತದೆ. ತಕ್ಷಣ ಅಥವಾ ಸ್ವಲ್ಪ ಸಮಯದ ನಂತರ ಅದು ನಮಗಾಗಿ ಉಚಿತವಾಗಿದ್ದರೆ, ನಮ್ಮ ಹಿತದಲ್ಲಿ ಲಾಭದಾಯಕ ಆಗಿದ್ದರೆ, ನಮಗೆ ಒಳ್ಳೆಯದಾಗಿದ್ದರೆ ತಕ್ಷಣವೇ ಖಂಡಿತವಾಗಿ ಸ್ವೀಕರಿಸಲಾಗುತ್ತದೆ. ಅದೇಗೆಂದರೆ, ಪುಸ್ತಕಗಳಲ್ಲಿ ಬರೆಯಲಾಗಿದೆ, ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಒಂದು ಇಸ್ಮೆ ಆಜಮ್ ಅರ್ಥಾತ್ ಅತ್ಯುತ್ತಮ ಮಹಾ ಹೆಸರುಂಟು. ಆ ಹೆಸರಿನಿಂದ ಅಲ್ಲಾಹ್ ಸುಬ್ಹಾನಹು ವ ತಆಲಾನನ್ನು ಕರೆದು ಅವನಿಂದ ಬೇಡಿದರೆ ಅವನು ಖಂಡಿತವಾಗಿ ಆ ದುವಾವನ್ನು ಸ್ವೀಕರಿಸುತ್ತಾನೆ. ಈಗ ಆ ಇಸ್ಮೆ ಆಜಮ್ ಯಾವುದು? ಇದರ ಬಗ್ಗೆ ಬಹಿರಂಗವಾಗಿ ಸ್ಪಷ್ಟಪಡಿಸಲಾಗಲಿಲ್ಲ. ಈಗ ಈ 99 ಹೆಸರುಗಳನ್ನು ಸಹ ನಾವು ಓದಿ ನಂತರ ದುವಾ ಮಾಡಿದರೆ ಈ ಹೆಸರುಗಳಲ್ಲಿ ಯಾವುದೇ ಒಂದು ಹೆಸರು ಆ ಇಸ್ಮೆ ಆಜಮ್ ಆಗಿರುತ್ತದೆ. ಹಾಗೂ ಈ ಮೂಲಕ ನಾವು ಬೇಡಿದ್ದ ಪ್ರತಿ ಬೇಡಿಕೆ, ನಮ್ಮ ಪ್ರತಿ ದುವಾ ಇನ್ಶಾಅಲ್ಲಾ ಸ್ವೀಕರಿಸಲಾಗುತ್ತದೆ. ಸೊ ನಾವು ಅಲ್ಲಾಹನ ಈ ಹೆಸರುಗಳನ್ನು ಕುರ್ಆನಿನಲ್ಲಿ ನೋಡಿ ಅಥವಾ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಯಾವ ರೀತಿಯಾದರೂ ಓದಬಹುದು. ಈಗ ಬನ್ನಿ ನಾವು ಅಲ್ಲಾಹ್ ಸುಬ್ಹಾನಹು ವ ತಆಲಾನ 99 ಹೆಸರುಗಳನ್ನು ಮತ್ತು ಅದರ ಅನುವಾದವನ್ನು ಅರ್ಥ ಮಾಡಿಕೊಳ್ಳೋಣ. ಈ 99 ಹೆಸರುಗಳನ್ನು ತಿಳಿದುಕೊಳ್ಳುವ ಮುನ್ನ ಈ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿ. ಹದೀಸಿನಲ್ಲಿ ಈ 99 ಹೆಸರುಗಳ ಉಲ್ಲೇಖವಿದೆ. ಆದರೆ ಅಲ್ಲಾಹನ
ಕೇವಲ ಈ 99 ಹೆಸರುಗಳು ಇರುವುದು. ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೆಸರಿಲ್ಲ ಎಂದು ಇದರ ಅರ್ಥವಲ್ಲ. ಅವನ ಮಹಿಮೆ ಅಪಾರ, ಅವನ ಶಕ್ತಿ ಅಪಾರ, ಅವನ ಕರುಣೆ ಅಪಾರ. ಸೊ ಅವನ ಹೆಸರುಗಳೂ ಸಹ ಅಸಂಖ್ಯಾತ ಆಗಿರಬಹುದು. ಆದರೆ ಈ ಒಂದು ಹದೀಸಿನಲ್ಲಿ ಉಲ್ಲೇಖಿಸಿರುವ ವಿಶೇಷ 99 ಹೆಸರುಗಳು ಹಾಗೂ ಪ್ರಸಿದ್ಧ ಹೆಸರುಗಳು ಅಲ್ಲಾಹನ ಅಸ್ಮಾಯ ಹುಸ್ನಾ ಎಂದು ಇದೇ ವೀಕ್ಷಕರೇ. ಪ್ರತಿ ಒಂದು ಹೆಸರಿನಲ್ಲಿ ಯಾವುದೇ ಒಂದು ಇಂಪ್ಯಾಕ್ಟ್, ಯಾವುದೇ ಒಂದು ಪ್ರಭಾವ ನಮ್ಮೆಲ್ಲರ ಜೀವನದಲ್ಲಿ ಇದ್ದೇ ಇರುತ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನ ಎಷ್ಟೋ ಸುಲಭವಾಗುತ್ತದೆ. ಹಾಗೂ ಅಲ್ಲಾಹ್ ಸುಬ್ಹಾನಹು ವ ತಆಲನ ಪ್ರೀತಿ, ಅಲ್ಲಾಹ್ ಸುಬ್ಹಾನಹು ವ ತಆಲನ ಮಹಿಮೆ, ಅವನ ಭಯ ನಮ್ಮ ಮನದಲ್ಲಿ ಹೆಚ್ಚಾಗುತ್ತದೆ. ನಾವು ಅವನ ಕರುಣೆಗೆ ನಿಜವಾಗಿ ಅರ್ಹರಾಗುತ್ತೇವೆ. ಬನ್ನಿ ಈಗ ನಾವು ಆ 99 ಹೆಸರುಗಳನ್ನು ತಿಳಿದುಕೊಳ್ಳೋಣ. ಅಲ್ಲಾಹ್, ಇದು ಅಲ್ಲಾಹನ ಅತ್ಯಂತ ಖಾಸಗಿ ಮತ್ತು ಮೂಲ ಹೆಸರು. ಅಲ್ಲಾಹನ ಎಲ್ಲ ಹೆಸರುಗಳು ಮತ್ತು ಗುಣಗಳು ಈ ಒಂದೇ ಹೆಸರಿನಲ್ಲಿ ಒಳಗೊಂಡಿವೆ. ಅರ್ ರಹ್ಮಾನ್, ಅತ್ಯಂತ ದಯಾಳು. ಅರ್ ರಹೀಮ್, ಅತ್ಯಂತ ಕರುಣಾಮಯಿ. ಅಲ್ ಮಲಿಕ್, ಸಾರ್ವಭೌಮ ರಾಜ. ಅಲ್ ಕುದ್ದೂಸ್, ಅತ್ಯಂತ ಪವಿತ್ರ. ಅಸ್ಸಲಾಂ, ಶಾಂತಿಯ ಸಾಕಾರ. ಅಲ್ ಮುಅ್ಮಿನ್, ಭದ್ರತೆ ನೀಡುವವನು. ಅಲ್ ಮುಹೈಮಿನ್, ರಕ್ಷಿಸುವವನು. ಅಲ್ ಅಜೀಜ್, ಅಜೇಯ. ಅಲ್ ಜಬ್ಬಾರ್, ಬಲಿಷ್ಠ. ಅಲ್ ಮುತಕಬ್ಬಿರ್, ಮಹೋನ್ನತ. ಅಲ್ ಖಾಲಿಕ್, ಸೃಷ್ಟಿಕರ್ತ. ಅಲ್ ಬಾರಿ, ಮೂಲ ಸೃಷ್ಟಿಕರ್ತ. ಅಲ್ ಮುಸವ್ವಿರ್, ರೂಪಕರ್ತ. ಅಲ್ ಗಫಾರ್, ಕ್ಷಮಾಶೀಲ. ಅಲ್ ಕಹಾರ್, ಸರ್ವಾಧಿಪತಿ. ಅಲ್ ವಹಾಬ್, ದಾನಿ, ದಾತ. ಅರ್ ರಜಾಕ್, ಪೋಷಕ. ಅಲ್ ಫತ್ತಾಹ್, ತೆರೆಯುವವನು. ಅಲ್ ಅಲೀಮ್, ಸರ್ವಜ್ಞ. ಅಲ್ ಕಾಬಿಸ್, ಸಂಕೊಳ್ಳಿಸುವವನು. ಅಲ್ ಬಾಸಿತ್, ಅಭಿವೃದ್ಧಿ ವಿಸ್ತಾರಕ. ಅಲ್ ಖಾಫಿಜ್, ಇಳಿಸುವವನು. ಅರ್ ರಾಫಿ, ಏರಿಸುವವನು. ಅಲ್ ಮುಯಿಜ್, ಘನತೆ ಗೌರವ ನೀಡುವವನು. ಅಲ್ ಮುಜಿಲ್, ಕೀಳು ಮಾಡುವವನು. ಅಸ್ ಸಮೀ, ಸರ್ವಶ್ರೋರ್ತಿ. ಅಲ್ ಬಸೀರ್, ಸರ್ವದೃಷ್ಟಿ. ಅಲ್ ಹಕಮ್, ನ್ಯಾಯಾಧೀಶ. ಅಲ್ ಅದ್ಲ್, ಸರ್ವನ್ಯಾಯ. ಅಲ್ ಲತೀಫ್, ಸೂಕ್ಷ್ಮಕಾರಿ. ಅಲ್ ಖಬೀರ್, ಅಂತರ್ಜ್ಞಾನಿ. ಅಲ್ ಹಲೀಮ್, ಸಹನಶೀಲ. ಅಲ್ ಅಜೀಮ್, ಮಹಾನ್. ಅಲ್ ಗಫೂರ್, ಮಹಾಕ್ಷಮಾಶೀಲ. ಅಶಕೂರ್, ಕೃತಜ್ಞಿ. ಅಲ್ ಅಲಿ, ಅತ್ಯುನ್ನತ. ಅಲ್ ಕಬೀರ್, ಬೃಹತ್. ಅಲ್ ಹಫೀಜ್, ಸಂರಕ್ಷಕ. ಅಲ್ ಮುಕೀತ್, ಬಲಪೋಷಕ. ಅಲ್ ಹಸೀಬ್, ಲೆಕ್ಕಿಸುವವನು. ಅಲ್ ಜಲೀಲ್, ಪ್ರತಾಪಶಾಲಿ. ಅಲ್ ಕರೀಮ್, ಉದಾರ. ಅರ್ ರಕೀಬ್, ನಿಗಾವೇಕ್ಷಕ. ಅಲ್ ಮುಜೀಬ್, ಪ್ರತ್ಯುತ್ತರಕಾರಿ. ಅಲ್ ವಾಸ್ಯ, ಅಪಾರ. ಅಲ್ ಹಕೀಮ್, ವಿವೇಕವಂತ. ಅಲ್ ವದೂದ್, ಅಪಾರ ಪ್ರೀತಿಸುವವನು. ಅಲ್ ಮಜೀದ್, ಮಹಾಕೀರ್ತಿವಂತ. ಅಲ್ ಬಾಯಿಸ್, ಪುನರುತ್ಥಾನಕರ್ತ. ಅಲ್ ಶಹೀದ್, ಸಾಕ್ಷಿ. ಅಲ್ ಹಕ್, ಸತ್ಯ ಸ್ವರೂಪಿ. ಅಲ್ ವಕೀಲ್, ಭರೋಸೆಗಾರ. ಅಲ್ ಕವಿ, ಬಲಶಾಲಿ. ಅಲ್ ಮತೀನ್, ದೃಢ. ಅಲ್ ವಲಿ, ಸ್ನೇಹಿತ, ಸಹಾಯಕ. ಅಲ್ ಹಮೀದ್, ಪ್ರಶಂಸೆಯ ಅರ್ಹನು. ಅಲ್ ಮುಹ್ಸಿ, ಏಣಿಸುವವನು. ಅಲ್ ಮುಬ್ದಿ, ಮೊದಲ ಬಾರಿ ಸೃಷ್ಟಿಸುವವನು. ಅಲ್ ಮುಯೀದ್, ಪುನಃ ಸೃಷ್ಟಿಸುವವನು. ಅಲ್ ಮುಹಿ, ಜೀವಿಸುವವನು. ಅಲ್ ಮುಮೀತ್, ಸಾಯಿಸುವವನು. ಅಲ್ ಹೈ, ಚಿರಂಜೀವಿ. ಅಲ್ ಕಯ್ಯೂಮ್, ಸರ್ವನಿಯಂತ್ರಕ. ಅಲ್ ವಾಜಿದ್, ಸರ್ವನೀಯ, ಸಂಪನ್ನ. ಅಲ್ ಮಾಜಿದ್, ಮಹಾಶ್ರೇಷ್ಠ, ಮಹಿಮಾಯುತ. ಅಲ್ ವಾಹಿದ್,
ಏಕ. ಅಲ್ ಅಹದ್ ಏಕೈಕ. ಅಸ್ಸಮದ್ ನಿರಪೇಕ್ಷ. ಅಲ್ ಖಾದಿರ್ ಸರ್ವಶಕ್ತಿಶಾಲಿ. ಅಲ್ ಮುಕ್ತದಿರ್ ಸಮರ್ಥಶಾಲಿ. ಅಲ್ ಮುಕದ್ದಿಮ್ ಅಂತರ್ಪಥಕ. ಅಲ್ ಮುಆಖಿರ್ ಪೂರ್ವ ಪಥಕ. ಅಲ್ ಅವ್ವಲ್ ಆದಿ. ಅಲ್ ಆಖಿರ್ ಅಂತಿಮ. ಅಜ್ಜಾಹಿರ್ ಪ್ರಕಟ. ಅಲ್ ಬಾತಿನ್ ಗುಹ್ಯ. ಅಲ್ ವಾಲಿ ಪಾಲಕ. ಅಲ್ ಮುತಆಲಿ ಪರಮೋನ್ನತ. ಅಲ್ ಬರ್ ಪರೋಪಕಾರಿ. ಅತ್ತವ್ವಾಬ್ ಕ್ಷಮಾಪ್ರದಾಯಕ. ಅಲ್ ಮುಂತಕಿಮ್ ಪ್ರತಿಕಾರಿ. ಅಲ್ ಆಫು ಪೂರ್ಣ ಕ್ಷಮಾ. ಅರ್ ರഊಫ್ ಅತ್ಯಂತ ದಯಾಳು. ಮಾಲಿಕುಲ್ ಮುಲ್ಕ್ ರಾಜ್ಯಾಧಿಪತಿ. ಝುಲ್ ಜಲಾಲಿ ವಲ್ ಇಕ್ರಾಮ್ ಮಹಿಮಾ ಕರುಣಾಪೂರ್ಣ. ಅಲ್ ಮುಕ್ಸಿತ್ ನ್ಯಾಯಪ್ರಿಯ. ಅಲ್ ಜಾಮ್ಯ ಸಂಗ್ರಾಹಕ. ಅಲ್ ಗನಿ ಸ್ವಯಂ ಸಮೃದ್ಧಿ. ಅಲ್ ಮುಗ್ನಿ ಸ್ವಾವಲಂಬನೆ ನೀಡುವವನು. ಅಲ್ ಮಾನ್ಯ ಅವರೋಧಕ. ಅಲ್ದಾರ್ ನಷ್ಟ ನೀಡುವವನು. ಅನ್ನಾಫ್ಯ ಲಾಭ ನೀಡುವವನು. ಅನ್ನೂರ್ ಪ್ರಕಾಶ. ಅಲ್ ಹಾದಿ ಮಾರ್ಗದರ್ಶಕ. ಅಲ್ ಬದೀಯ ಅನುಪಮ ಸೃಷ್ಟಿಕರ್ತ. ಅಲ್ ಬಾಕಿ ಶಾಶ್ವತ. ಅಲ್ ವಾರಿಸ್ ವಾರಿಸುದಾರ. ಅರ್ ರಶೀದ್ ಸದ್ಮಾರ್ಗಿ. ಅಸ್ಸಬೂರ್ ಅನಂತ ಸಹನಶೀಲ. ಸೊ ವೀಕ್ಷಕರೇ, ಇದಾಗಿತ್ತು ಅಲ್ಲಾಹ್ ಸುಬ್ಹಾನಹು ವ ತಆಲಾನ 99 ಹೆಸರುಗಳು. ಇದನ್ನು ನೀವು ಓದುವಾಗ ಇದರೊಂದಿಗೆ ಇದರ ಅನುವಾದ ಓದುವ ಅವಶ್ಯಕತೆ ಇಲ್ಲ. ಕೇವಲ ಈ ಅರಬಿ ಪದಗಳನ್ನೇ ಓದಿದರೆ ಸಾಕು. ಇದನ್ನು ನೀವು ಈ ರೀತಿ ನಾವು ಓದಿದಂತೆ ಒಂದೊಂದಾಗಿಯೂ ಸಹ ಓದಬಹುದು, ಅಥವಾ ಇವುಗಳನ್ನು ಸೇರಿಸಿ ಈ ರೀತಿಯೂ ಸಹ ಓದಬಹುದು. ಅರ್ ರಹ್ಮಾನುರ್ ರಹೀಮುಲ್ ಮಲಿಕುಲ್ ಕುದ್ದೂಸುಸ್ ಸಲಾಮುಲ್ ಮುಅ್ಮಿನುಲ್ ಮುಹೈಮಿನುಲ್ ಅಜೀಜ್. ನೀವು ಯೂಟ್ಯೂಬ್ನಲ್ಲಿ ಕೇಳಬಹುದು, ಒಂದು ನಶೀದ್ ರೂಪದಲ್ಲಿ ಓದಿರುವ ಕೆಲವು ವಿಡಿಯೋಸ್ಗಳುಂಟು. ಅದನ್ನು ಪ್ಲೇ ಮಾಡಿ ಅವರೊಂದಿಗೆ ನೀವು ಸಹ ಹಾಡುತ್ತಾ ಇದನ್ನು ಓದಬಹುದು. ದುವಾ ಮಾಡುವ ಮುನ್ನ ನಮ್ಮ ವಿದ್ವಾಂಸರು ಇದನ್ನು ಯಾವ ರೀತಿ ಓದುತ್ತಾರೆ ಎಂದರೆ, ಪ್ರತಿ ಹೆಸರಿನ ಮುನ್ನ ಯಾ ಪದವನ್ನು ಹೆಚ್ಚಿಸುತ್ತಾರೆ ಹಾಗೂ ಪ್ರತಿ ಹೆಸರಿನ ನಂತರ ಯಾ ಅಲ್ಲಾ ಪದವನ್ನು ಸೇರಿಸುತ್ತಾರೆ. ಉದಾಹರಣೆಗೆ, ಯಾ ರಹ್ಮಾನು ಯಾ ಅಲ್ಲಾ, ಯಾ ರಹೀಮು ಯಾ ಅಲ್ಲಾ, ಯಾ ಮಲಿಕು ಯಾ ಅಲ್ಲಾ, ಯಾ ಕುದ್ದೂಸು ಯಾ ಅಲ್ಲಾ. ಈ ರೀತಿ ಈ ಸಂಪೂರ್ಣ 99 ಹೆಸರುಗಳಲ್ಲಿ ಯಾ ಪದವನ್ನು ಹಾಗೂ ಯಾ ಅಲ್ಲಾ ಪದವನ್ನು ಸೇರಿಸಿ ಓದಬಹುದು. ಇದರಲ್ಲಿ ನಿಮಗೆ ಓದುವ ಯಾವ ವಿಧಾನ ಅನುಕೂಲ ಎಂದು ಕಾಣಿಕೊಳ್ಳುತ್ತದೋ ಅದೇ ರೀತಿ ನೀವು ಓದಬಹುದು. ಯಾವ ರೀತಿ ಓದಿದರೂ ಇದನ್ನು ಓದುವ ಎಲ್ಲ ಪ್ರತಿಫಲಗಳು ನಿಮಗೆ ಸಿಕ್ಕೇ ಸಿಗುತ್ತದೆ. ಸೊ ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿರಿ. ಈ ಒಂದು ವಿಡಿಯೋ ಮಾಡಲು ನಮಗೆ ಬಹಳ ಟೈಮ್ ಬೇಕಾಗಿತ್ತು. ಪ್ರತಿಯೊಂದು ಹೆಸರನ್ನು ಅದರ ಅರ್ಥವನ್ನು ಬರೆದು ಅರಬಿಯಿಂದ ಅದನ್ನು ಅತ್ಯುತ್ತಮವಾದ ಅಚ್ಚು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಈ ಸಂಪೂರ್ಣ ವಿಡಿಯೋವನ್ನು ಮಾಡಲು ನಮ್ಮ ಬಹಳ ಎಫರ್ಟ್ ಮತ್ತು ಪರಿಶ್ರಮ ಖರ್ಚಾಗಿದೆ. ನಿಮ್ಮ ಅಭಿಪ್ರಾಯವೂ ಸಹ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸಲಾಂ.